ಪೊಲಿಪೋ ಶಿಕ್ಷಣ ಸಂಸ್ಥೆಗಳ ಶತವಜ್ರ ಸ್ವರ್ಣ ಸಂಭ್ರಮದ ಸವಿನೆನಪಿಗಾಗಿ ಸರ್ಕಾರಿ ಶಾಲೆ ಉಳಿಸಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ಡಾಕ್ಟರ್ ಬಿಆರ್ ಶೆಟ್ಟಿ ಮತ್ತು ಸಿಆರ್ ಶೆಟ್ಟಿ ಫೌಂಡೇಶನ್ ಬೆಂಗಳೂರು ಪ್ರಾಯೋಜಕತ್ವದಲ್ಲಿ ಆಯೋಜಿಸಿದ್ದ ಮ್ಯಾರಥಾನ್ ಸ್ಪರ್ಧೆಯಲ್ಲಿ ವಿಜೇತರಿಗೆ ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿ ಅಣ್ಣಾಮಲೈ ಬಹುಮಾನ ವಿತರಿಸಿದರು. ಸರ್ಕಾರಿ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಕೀಳರಿಮೆ ಬಿಟ್ಟು ಅಲ್ಲಿ ವ್ಯಾಸಂಗ ಮಾಡಿ ಸಾಧನೆ ಮಾಡಿದವರನ್ನ ಆದರ್ಶವಾಗಿರಿಸಿ ಸಂಸ್ಥೆಯನ್ನ ಇನ್ನಷ್ಟು ಎತ್ತರಕ್ಕೇರಿಸಲು ಪ್ರಯತ್ನಿಸಬೇಕು. ಅದಕ್ಕಾಗಿ ಪಾಲಕರು ಹಾಗೂ ಸಂಸ್ಥೆಗಳ ಹಳೆ ವಿದ್ಯಾರ್ಥಿಗಳು ಸಂಘಟಿತರಾಗಿ ಕೆಲಸ ಮಾಡಬೇಕು ಎಂದು ಹೇಳಿದ್ರು. ಮಕ್ಕಳು ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅನ್ನೋ ಮನಸ್ಥಿತಿ ಎಲ್ಲರಿಗಿರಲ್ಲ. ಅವರು ತಮ್ಮ ಅಲೆಮಣಿಯಲ್ಲಿದ್ದಾರೆ. ಅದು ಬಿಟ್ಟು ವಿ ಹ್ಯಾವ್ ಪೀಪಲ್ ಎಲ್ಲರೂ ಕೂಡ ಅವರವರ ಫೀಲ್ಡ್ ನಲ್ಲಿ ದೊಡ್ಡವರಾಗಿರ್ಬೇಕನ್ನಲ್ಲ, ದೊಡ್ಡ ಮನಸ್ಸಿರ್ಬೇಕು. ಸಣ್ಣದು ಮಾಡ್ತಾರೆ, ದೊಡ್ಡದು ಮಾಡ್ತಾರೆ, ದೊಡ್ಡ ಮನಸ್ಸಿರ್ಬೇಕು. ಸ್ಪೋರ್ಟ್ಸ್ ಆಫೀಸರ್, ಯೋರ್ ಪ್ರಿನ್ಸಿಪಲ್, ಅವರವರ ರೀತಿಯಲ್ಲಿ ನಮ್ಮ ಕಿರಣ್ ಆಲ್ವಾ ಅವರು ಈಸ್ ಅ ಕೌನ್ಸಿಲರ್ ಹಿಯರ್, ಇಲ್ಲಿರುವ ಬೇರೆ ಎಲ್ಲ ಸಾಹೇಬರು ಕೂಡ ಅವರವರ ಫೀಲ್ಡ್ ನಲ್ಲಿ ಒಂದು ಗಣ್ಯ ವ್ಯಕ್ತಿಯಾಗಿ ಒಂದು ಮಾನವೀಯತೆಯಲ್ಲಿ ಕೆಲಸ ಮಾಡಿಕೊಂಡು ಬರ್ತಾರೆ. ಇದು ತಾವು ಇವತ್ತು ಬೆಳಗ್ಗೆ ತಾವು ತಗೊಳ್ಳುವ ಒಂದು ಎಕ್ಸಾಂಪಲ್. ಅದು ತಾವು ಕೂಡ 25-30 ವರ್ಷ ಆದ ಮೇಲೆ ಇದೇ ತರ ತಾವು ಸ್ಟೇಜಿಗೆ ಬರಬೇಕು. ಇದೇ ನನ್ನ ವಿನಂತಿ. ಶತ ವಜ್ರ ಸ್ವರ್ಣ ಸಂಭ್ರಮ ಸಮಿತಿಯ ಗೌರವಾಧ್ಯಕ್ಷ ಶಾಸಕ ಲಾಲಾಜಿ ಆರ್ ಮೆಂಡನ್, ಬಾವುಗುತ್ತು ರಘುರಾಮ್ ಶೆಟ್ಟಿ, ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿ ಮಧುಕರ್, ಶತ ವಜ್ರ ಸ್ವರ್ಣ ಸಂಭ್ರಮ ಕಾರ್ಯಾಧ್ಯಕ್ಷ ಸರ್ವೋತ್ತಮ ಕುಂದರ್, ಪ್ರಧಾನ ಕಾರ್ಯದರ್ಶಿ ಕಿರಣ್ ಆಳ್ವಾ, ಡಾಕ್ಟರ್ ಶಿಶಿರ್ ಶೆಟ್ಟಿ, ಡೊಮಿನಿಕ್ ಥಾಮಸ್, ಕಾಲೇಜು ಪ್ರಾಂಶುಪಾಲರಾದ ಪುಂಡರಿನಾಥ್, ಪ್ರೌಢಶಾಲಾ ವಿಭಾಗದ ಮುಖ್ಯ ಶಿಕ್ಷಕಿ ರಮಣಿ, ಪ್ರಾಥಮಿಕ ವಿಭಾಗದ ಮುಖ್ಯೋಪಾಧ್ಯಾಯಿನಿ ಎಚ್ಎಸ್ ಅನುಸೂಯ ಉಪಸ್ಥಿತರಿದ್ದರು. ಇದೇ ವೇಳೆ ಮ್ಯಾರಥಾನ್ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನು ವಿತರಿಸಲಾಯಿತು. ಮ್ಯಾರಥಾನ್ ಸ್ಪರ್ಧೆಯ ಪುರುಷರ ವಿಭಾಗದಲ್ಲಿ ಸಚಿನ್ ಪ್ರಥಮ, ಮಣಿಕಂಠ ದ್ವಿತೀಯ, ಮಹಿಳಾ ವಿಭಾಗದಲ್ಲಿ ಮಾಲಶ್ರೀ ಎಂಪಿ, ಕಾವ್ಯ, ಅಂಜಲಿ ಶಾರ್ವಿ ಕ್ರಮವಾಗಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಬಹುಮಾನವನ್ನು ಪಡೆದರು. ಬಾಲಕರ ವಿಭಾಗದಲ್ಲಿ ದಿನೇಶ್ ಪ್ರಥಮ, ಸಂಗಮೇಶ್ ಹಾಗೂ ಸತೀಶ್ ದ್ವಿತೀಯ ಮತ್ತು ತೃತೀಯ, ಬಾಲಕಿಯರ ವಿಭಾಗದಲ್ಲಿ ಪ್ರಣಮ್ಯ ಎಂ, ಚೈತ್ರಾ ಪಿ ಪ್ರಥಮ, ದ್ವಿತೀಯ ಹಾಗೂ ಪ್ರತೀಕ್ಷಾ ತೃತೀಯ ಬಹುಮಾನಕ್ಕೆ ಪಾತ್ರರಾದರು. ಸುರೇಶ್ ಮಾಳ್, ವಿ4 ನ್ಯೂಸ್ 24 ಪಡುಬಿದ್ರೆ.